ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಶುಕ್ರವಾರ ತುಂಬಾ ಪ್ರಶಸ್ತವಾದ ದಿನ. ಈ ಶುಕ್ರವಾರದ ದಿನ ಶ್ರದ್ಧೆ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಹಣ, ಸಮೃದ್ಧಿ, ಸಂತೋಷ ನಿಮ್ಮದಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರವು ಕೆಲವೊಂದು ನಿಯಮಗಳನ್ನು ಉಲ್ಲೇಖಿಸಿದೆ. ಈ ನಿಯಮಗಳನ್ನು ಶುಕ್ರವಾರದಂದು ಲಕ್ಷ್ಮೀ ಪೂಜೆಯಲ್ಲಿ ರೂಢಿಸಿಕೊಂಡ್ರೆ ದೇವಿಯ ಆಶೀರ್ವಾದವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ. ಜಗನ್ಮಾತೆಯು ಲಕ್ಷ್ಮೀ ಸ್ವರೂಪಿಯಾಗಿದ್ದುಕೊಂಡು ತನ್ನ ಭಕ್ತರಿಗೆ ಅಷ್ಟ ಐಶ್ವರ್ಯಗಳನ್ನು ಕರುಣಿಸುತ್ತಾಳೆ ಎನ್ನುವುದು ನಮ್ಮ ಧರ್ಮದ ಒಂದು ನಂಬಿಕೆ. ಹಾಗೆಯೇ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ದಿನವಾಗಿ ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ. ವ್ಯಕ್ತಿಯೊಬ್ಬ ತನ್ನ ಜೀವನದಲ್ಲಿ ಧನ, ಕನಕ, ಸಂಪತ್ತುಗಳನ್ನು ಖಂಡಿತವಾಗಿಯೂ ಬಯಸ್ತಾನೆ ಮತ್ತು ಅದಕ್ಕಾಗಿ ತನ್ನ ಜೀವನವನ್ನೆಲ್ಲ ಸಂಪಾದನೆಯಲ್ಲಿ ತೊಡಗಿಸ್ಕೊಳ್ತಾನೆ. ಕೆಲವರಿಗೆ ಲಕ್ಷ್ಮಿ ಒಲಿದರೆ ಇನ್ನು ಕೆಲವರಿಗೆ ಅವರು ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಅಂತಕ್ಕಂಥ ಒಂದು ಕೊರಗು ಕೂಡ ಇರುತ್ತೆ. ಹಾಗೆಯೇ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾದ್ರೆ ಆಕೆಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭದಲ್ಲಿ ಆರಾಧನೆ ಮಾಡುವುದು ಸಹ ಅಷ್ಟೇ ಅವಶ್ಯಕ. ಹಾಗಾದರೆ ಲಕ್ಷ್ಮೀ ದೇವಿಯ ದಿನವಾಗಿರುವ ಶುಕ್ರವಾರದ ದಿನ ಸಂಪತ್ತಿನ ಒಡತಿಯನ್ನು ಮೆಚ್ಚಿಸಲು ಆಕೆಯನ್ನು ಹೇಗೆ ಆರಾಧಿಸಬೇಕು ಎಂಬುದರ ಬಗ್ಗೆ ನಾವೀಗ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಶುಕ್ರವಾರದ ದಿನದಂದು ಮುಂಜಾನೆ ಪ್ರಾತಃ ಕಾಲದಲ್ಲಿ ಶುಚಿಭೂತರಾಗಿ ಮೊದಲಿಗೆ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಬಳಿಕ ಶ್ರೀ ಸೂಕ್ತ ಅಥವಾ ಕನಕಧಾರ ಸೂತ್ರವನ್ನು ಪಠಿಸುವುದರಿಂದ ನಾವು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಇನ್ನು ಶುಕ್ರವಾರದ ದಿನ ಯಾವ ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ಅರ್ಚಿಸಬೇಕು ಎಂಬುದರ ಬಗ್ಗೆ ಕೂಡ ನೋಡೋದಾದರೆ, ಈ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ಕಮಲದ ಹೂವು ಅಥವಾ ಈ ಕೆಂಪು ಗುಲಾಬಿ ಹೂಗಳನ್ನು ಅರ್ಪಿಸಬೇಕು. ನಿಮ್ಮ ಕೈಯಲ್ಲಿ ಕಮಲ ಅಥವಾ ಗುಲಾಬಿ ಹೂಗಳನ್ನು ಹಿಡಿದು ಅದನ್ನು ಲಕ್ಷ್ಮೀ ದೇವಿಯ ಪಾದಗಳಿಗೆ ಸಮರ್ಪಿಸೋದ್ರಿಂದ ನಾವು ಶ್ರೀ ಲಕ್ಷ್ಮೀ ದೇವಿಯ ಆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಕ್ಕೆ ಸುಲಭವಾಗಿ ಪಾತ್ರರಾಗಬಹುದು. ಅಷ್ಟೇ ಅಲ್ಲದೆ ಈ ರೀತಿ ಮಾಡಿಕೊಂಡು ಬರೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಗಳು ನೆಲೆಸಿ ಆ ಒಂದು ಮನೆ ಲಕ್ಷ್ಮೀ ನಿಲಯವಾಗುವುದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ. ಹಾಗೆಯೇ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂದರ್ಭದಲ್ಲಿ 4 ಕರ್ಪೂರ ಮತ್ತು ಲವಂಗವನ್ನು ಉಪಯೋಗಿಸಬೇಕು. ಈ 4 ಕರ್ಪೂರಗಳನ್ನು ಸುಟ್ಟ ನಂತರ ಲವಂಗವನ್ನು ಹಾಕಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋಗೆ ಆರತಿಯನ್ನು ಬೆಳಗಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಪಾತ್ರರಾಗಲು ಸಾಧ್ಯ. ಮತ್ತು ಇದರಿಂದ ನಿಮ್ಮ ಮನೆಯಲ್ಲಿ ಇರಬಹುದಾದಂಥ ಈ ಒಂದು ನಕಾರಾತ್ಮಕ ಶಕ್ತಿಗಳು, ಈ ನೆಗೆಟಿವ್ ಎನರ್ಜಿ ಏನಂತ ಕರಿತೀವಿ, ಅವುಗಳು ದೂರ ಆಗ್ತವೆ. ಹಾಗೆ ಈ ಪೂಜೆ ಆರಾಧನೆಯ ಜೊತೆಗೆ ದಾನಕ್ಕೂ ಕೂಡ ವಿಶೇಷವಾದ ಮಹತ್ವ ಇದೆ. ಹಾಗಾಗಿ ಶುಕ್ರವಾರದ ದಿನ ಉಪವಾಸ ಮಾಡುವುದು ಶ್ರೇಯಸ್ಕರ. ಅಷ್ಟೇ ಅಲ್ಲದೆ ಪಾಯಸವನ್ನು ನೀವು ತಯಾರಿಸಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಿ 6 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಆ ಒಂದು ಪಾಯಸವನ್ನು ಪ್ರಸಾದವಾಗಿ ನೀಡಬೇಕು. ಇದರ ಜೊತೆಗೆ ಹಣ್ಣುಗಳನ್ನು ದಾನವಾಗಿ ನೀಡೋದ್ರಿಂದಲೂ ಕೂಡ ಮಹಾಲಕ್ಷ್ಮಿಯ ಕಟಾಕ್ಷ ನಿಮಗೆ ಒಲಿಯೋದಕ್ಕೆ ಸಾಧ್ಯ. ಇದರಿಂದ ಆ ಮಹಾಲಕ್ಷ್ಮಿ ಸುಪ್ರಸನ್ನಳಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ. ಹಾಗೂ ನೀವು ಈ ಸಾಲ ಬಾಧೆಗಳಿಂದ ತುಂಬ ಬಳಲ್ತಾ ಇದ್ದರೆ ಅದರಿಂದ ನೀವು ಮುಕ್ತಿಯನ್ನು ಹೊಂದಬಹುದು. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂದರ್ಭದಲ್ಲಿ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಆಕೆಯ ಮುಂದಿಟ್ಟು ಪೂಜಿಸುವುದನ್ನು ಮರಿಬಾರ್ದು. ಪೂಜೆಯ ಬಳಿಕ ಮುತ್ತೈದೆಯರಿಗೆ ಆ ವಸ್ತುಗಳನ್ನು ನೀಡಬೇಕು. ಇದರಿಂದ ಆರೋಗ್ಯ ವೃದ್ಧಿಯಾಗಿ ನಿಮ್ಮ ಮನೆಯಲ್ಲಿ ಸದಾಕಾಲ ಸಂಪತ್ತು ಮತ್ತು ಅನ್ನಕ್ಕೆ ಯಾವತ್ತೂ ಕೂಡ ಕೊರತೆ ಬರುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.